ನಮಸ್ಕಾರಗಳು. These are all the present people right here. The gang. The boys. The boys. And a girl. And a girl. Today's special reveal of the day. ಕನ್ನಡ ವೇ. ಸೊ ಹುಡುಗನದ್ದು ಗಾಡಿ ಡೆಲಿವರಿ ಇವತ್ತು. ನಿದ್ದೆ ಬಂತ ನಿನ್ನೆ? ನಿದ್ದೆ 2 ಗಂಟೆವರೆಗೆ ಬರಲಿಲ್ಲ. 2 ಗಂಟೆ ಮೇಲೆ 2 ಗಂಟೆ ಮೇಲೆ ಫೋರ್ಸ್ ಮಾಡ್ಕೊಂಡು ನಿದ್ರೆ ಮಾಡಿದೆ. ಸೊ ಗಾಡಿ ಈಗ ಅಲ್ಲಿ ಕೆಳಗೆ ಬರ್ತಾ ಕ್ಲೀನ್ ಆಗ್ತಿತ್ತಲ್ಲ? ಕ್ಲೀನ್ ಆಗ್ತಿತ್ತು. ನನಗೂ ನಾನು ಇದೇ ಸಿಚುವೇಶನಲ್ಲಿ ಇದ್ದೆ. ಯಾರು ಮಕ್ಕಳು? ಆ ಮಕ್ಕಳು ಇಲ್ಲಿ ನೋಡಿ, ಸಣ್ಣ ಮಗು ನೋಡಿ. ಬಿಡು, ಇಗ್ನೋರ್. ಓಕೆ, ಗಾಡಿ ಬಂದಾಗಿದೆ. ಹೌದಾ? ಇಲ್ಲ. ಹೌದು. ಸ್ವಲ್ಪ ತೋರಿಸು. ಮಾಡಿದೆ. ಸಿನಿಮ್ಯಾಟಿಕಲ್ಲಿ ಫುಲ್ ಗಾಡಿ ರಿವೀಲ್ ಮಾಡ್ತೀವಿ. ಕ್ಲೋತ್ನ ಎತ್ತಿ ಸಿನಿಮ್ಯಾಟಿಕ್ಸ್ ಇದೆ. ಏಯ್, ಸಬ್ಸ್ಕ್ರೈಬರ್ ರಾಂಗ್ ತಿಳ್ಕೊಳ್ಬೇಡಿ. ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೇನು? ಸಬ್ಸ್ಕ್ರೈಬ್ ಮಾಡಿ. ನನ್ನ ಕಡೆಯಿಂದ ಬಾಡಿ ಹೋಯ್ತು. ಸೊ ಈಗ ನಮ್ಮ ಗುರುಗಳು ಒಂದು ಗಿಫ್ಟ್ ತಂದಿದ್ದಾರೆ. ಎಂತ ಅಂತ ನೋಡಿ, ಅದಕ್ಕಾದ್ರೂ ಯೂಸ್ ಮಾಡೋಣ. ಇದು ಗೇರ್ ಲಿವರಿಗೆ. ಅವನ ಚಪ್ಪಲ್ ಹಾಳಾಗಿ ಗೇರ್ ಶೂಸ್. ತುಂಬಾ ಕೇರ್ ತಗೊಳ್ತೀನಿ. ಅಣ್ಣ, ಇದು ಆಕ್ಚುಲಿ ಚೆನ್ನಾಗಿರೋದು. ಚಪ್ಪಲ್ ಅಲ್ಲ, ಶೂ. ನಿಮ್ಗೆ ಯಾಕೆ ಬೇಕದು? ಮತ್ತೆ ಫ್ಲಾಶರ್ಸ್. ಥ್ಯಾಂಕ್ ಯು. ತುಮ್ಸೆ ನಾ ಹೋ ಪಾಯೇಗಾ. ನೋಡಿ, ಹುಡುಗ ಸಹ ಕನ್ಫ್ಯೂಸ್ ಆಗ್ತಿದ್ದೆ. ನಾನು ಕನ್ಫ್ಯೂಸ್ ಆಗೋದು ದೊಡ್ಡ ವಿಷಯ ಆಗುತ್ತೆ. ನೋಡಿ ಗಾಡಿ. Meanwhile. Okay, over to me. ಕೇಕ್ ತಗೊಳ್ಳಿಕ್ಕೆ ಬಂದಿದ್ದಾರೆ. ಇದು ಆಕಾಶ್ಗೆ ಗೊತ್ತಿಲ್ಲ. ನಮ್ಮ ಬರ್ಡೇ ಕೇಕ್ ಸೆಲೆಬ್ರೇಷನ್ ಏನಂತಾರೆ? ಏನಕ್ಕೆ? ಯಾವ ಸೆಲೆಬ್ರೇಷನ್? ಕೇಕ್ ಕಟಿಂಗ್ ಸೆಲೆಬ್ರೇಷನ್. ಗಾಡಿ ಸೆಲೆಬ್ರೇಷನ್ ಅಂತ ಯಾವ ತಗೋದ? ನಾ ಹೇಳ್ತಾ, ನನ್ನ ಪ್ರಕಾರ ಹಾರ್ಟನ್ನು ಬ್ರೇಕ್ ಮಾಡೋದು. ನಾಮಕರಣ ಆಲ್ರೆಡಿ ಆಗಿದೆ ಅವನದು ಗಾಡಿಗೆ. ಬೇಡ ಬಂತ ಹಿಡ್ಕೊಂಡು ಹೋಗಿ ಬೇಕಿತ್ತಾ? ಎಲ್ಲ ಒಟ್ಟು ಎಂತಾದ್ರು ಮಾಡ್ತಿದ್ದೀವಿ ಟೈಮ್ ಪಾಸ್. ಅನ್ಫಾರ್ಚುನೇಟ್ಲಿ ಒಂದು ಗಡ್ಬಡಾಗಿ ಸ್ಟಾರ್ಟ್ ಆಗಿ ಅಲ್ಲ, ಇನ್ಶೂರೆನ್ಸ್ ಇದೆ ಮಾಡಿ 24,000 ಇದೆ 27,000 ಆಗಿದೆ. ಸೊ ಈಗ ಈಗ ಹೆಚ್ಚಾಗಿದೆ, ಜಾಸ್ತಿ ಆಗಿದೆ ಪ್ರೈಸ್. 3K. gift from the showroom. ಇದೀಗ ಕೇಕ್ ಕಟಿಂಗ್ ಟೈಮ್. ಎಲ್ಲ ಬನ್ನಿ ಅಟ್ಟದೆ. ಯಾರು ಬರ್ತಿಲ್ಲ, ನಾ ಬರ್ತಿಲ್ಲ. ಎಸ್, ಆ ಟೇಬಲ್ ಸೆಂಟ್ರಿ ಹಾಕುವ. ಟೇಬಲ್ ಬೇಡ, ಇಲ್ಲಿದೆಯಲ್ಲ ಇಲ್ಲಿ. ವೆರಿ ಗುಡ್. ಎಸ್ ಅನ್ವೇತ್, ಅಪರೂಪಕ್ಕೆ. ಎಸ್, ನಾವು ದ ಕೇಕ್ ಕಟಿಂಗ್ ಟೈಮ್. ನೋಡಿ, ನಾಮಕರಣ ಸಾಹಿತ್ಯ ಇಟ್ರು. ಅದು ಬೇಡ. ನಿಲ್ಲಿ ಹೇಳ ರೆಡ್ಡಿ. ಜಸ್ಟ್ ಮಿಸ್.
ಕಂಗ್ರಾಚುಲೇಷನ್ ಬ್ರದರ್. ಅಬ್ಬಬ್ಬಬ್ಬ ಲ್ಯಾಟ್ರಿ. ಕಂಗ್ರಾಚುಲೇಷನ್ ಬ್ರದರ್, ಕಂಗ್ರಾಚುಲೇಷನ್. ನೀ ಬಗ್ಗುದೆ ಅಂತ ಮೊದಲೇ ಕೊಳ್ಳ ಇದ್ದಿ ಹೀಗೆ ಹೀಗೆ ಮ್ಯಾಗಿ ಮಾಡ್ತಂತೆ. ಮ್ಯಾಗಿ ದೊಡ್ಡ ಗ್ಯಾಸ್ ಹತ್ತುತ್ತಾನಂತೆ. ಕೇಕ್ ಯಾಕೆ ಶೆವಿ ಶೆವಿ ಆಗಿದೆ? ಶವಿ ಶವಿ ತುಪ್ಪ ಎಡ್ಡು ಶವಿ ಶವಿ ಆಗಿದೆ. ತುಂಬಾ ಶವಿಯಾಗಿದೆ. ಅವ್ರಿಗೆ ಇಲ್ಲಿದೆ ಟಿಶ್ಯೂ. ಬಾ ಇದು ನಿಮ್ಗೆ. ಅವರೇ ಹೇಳಿದ್ರು ನೋಡಿ ಗಾಡಿ ಸ್ಟಾರ್ಟ್ ಆಗುದು. ಟಿಶ್ಯೂ ಇಲ್ವಾ? ಸೊ ಗೈಸ್, ರೈಡಿಂಗ್ ದ ಸೂಪರ್ ಮೀಟಿಯರ್ ಫಾರ್ ದಿ ಫಸ್ಟ್ ಟೈಮ್. ಸ್ವಲ್ಪ ನಮ್ಮ ನಾರ್ಮಲ್ ಮೀಟಿಯರಿಂದ ಚೇಂಜಸ್ ಇದೆ. ಕ್ಯಾಮ್ರಾ ಆ್ಯಂಗಲ್ ಅಂತೂ ದೇವರಾಣೆ ನಂಗೆ ಗೊತ್ತಿಲ್ಲ, ಅಡ್ಜಸ್ಟ್ ಮಾಡಲೇಬೇಕಾಗತ್ತೆ. ವೆರಿ ನೈಸ್. ನಾಟ್ ಎ ಪ್ರಾಬ್ಲಮ್. ನಾವು ಈಗ ಇಲ್ಲಿಂದ ದೇವಸ್ಥಾನದ ಕಡೆಗೆ ಗ್ಲೌಸು ರೈನಾಕ್ಸ್ ಅವರದ್ದು ಪರ್ಚೇಸ್ ಮಾಡಿದ್ದೇನೆ, ನೋಡ್ತಾ ಇರ್ಬೋದು ನೀವು. ಫೀಲ್ಸ್ ಫಿನಾಮಿನಲಿ ಗುಡ್, ಬಟ್ ದೆನ್ ಯೂಸ್ ಟು ಆಗಬೇಕು ಅಟ್ ದ ಸೇಮ್ ಟೈಮ್. ಜಾಸ್ತಿ ಸ್ಪೀಡ್ ಓಡ್ಸೋಕ್ಕೆ ಹೋಗ್ತಾ ಇಲ್ಲ ನಾನು. ಸೊ ಇಲ್ಲೊಂದು ಫ್ಯೂಲ್ ಅಪ್ ಮಾಡಿಕೊಂಡು ಮತ್ತೆ ಮುಂದುವರ್ಸೋಣ ಅಂತ. ಓ ಶಿಟ್, ಇಲ್ಲಿ ಕ್ಲೋಸ್. ಅಲ್ಲಿ ಕ್ಲೋಸ್ ಮಾಡಿದ್ರಾ? ಮಾತ್ರ ಒಂದು ಹೇಳ್ತೇನೆ, ಈ ಬೈಕು ಏನಿದೆ ಅಲ್ಲ, ಇದು ಜಾಸ್ತಿ ಸ್ವಲ್ಪ ಏನೋ ಹೈಟಲ್ಲಿ ಕೂತ್ಕೊಂಡಾಗಿದೆ. ನಮ್ಮ ಮೀಟಿಯರ್ನ ಕಂಪೇರ್ ಮಾಡಿದ್ರೆ ಇದು ಏನು ಹೇಳ್ತಾರೆ, ಆ ಥರದ್ದು ಲೋ ಸ್ಟ್ಯಾನ್ಸ್ ಥರ ಫೀಲ್ ಆಗ್ತಾ ಇಲ್ಲ. ಲೈಕ್ ಏನೋ ಒಂದು ದೊಡ್ಡ ಮಿಷಿನಲ್ಲಿ ಕೂತ್ಕೊಂಡಿದ್ದೀನಿ ಅಂತ. ಯಾಕೋ ಗೊತ್ತಿಲ್ಲ, ಮಾತು ಬರ್ತಾ ಇಲ್ಲ. ಮೌನಿಯ ನಾನಾದೆ ಈ ದಿನ. 650 ಬಿಡ್ತಿದ್ದೇನಂತಲೇ ನನಗೆ ಒಂಥರ ಏನು ಹೇಳ್ತಾರೆ ಫೀಲ್, ನಂಗೆ ನಂಬೋಕೆ ಆಗ್ತಾಯಿಲ್ಲ ನಾನು 650 ಬಿಡ್ತಿದ್ದೀನಂತ. ಈಗ ಒಂದು ದೇವಸ್ಥಾನದ ಕಡೆಗೆ ಹೋಗಿ ಅಲ್ಲಿ ಒಂದು ಪೂಜೆ ಒಂದು ಮಾಡಿಸ್ಕೊಂಡು ಮತ್ತೆ ಮುಂದಿನ ಕಾರ್ಯಕ್ರಮ ಏನಂತ ಹೇಳಿದರೆ, ಮನೆಗೆ ಹೋಗಿ ಅಮ್ಮಂಗೆ ಗಾಡಿ ತೋರಿಸಿ ಮತ್ತೆ
ಗಾಡಿನ ಸೈಡಿಗೆ ಹಾಕೋದು. ನಾಳೆ ಆದರೆ PPF. ಸೊ ನೋಡೋಣ ಏನಾಗತ್ತಂತ. ದೇವಸ್ಥಾನ ಹತ್ರ ಬರ್ತಾ ಇದೆ ಇಲ್ಲೇ.